ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡೇಟಿಂಗ್ ಆಪ್ ಬಳಸುವ ಮುನ್ನ ಎಲ್ಲರೂ ಎಚ್ಚರ ಆಗಬೇಕು. ಆಪ್ ಬಳಸ್ತಾ ಇದ್ದಂತ ವ್ಯಕ್ತಿ ಮೇಲೆ ಈಗ ಮರಣಾಂತಿಕ ಹಲ್ಲೆ ಮಾಡಲಾಗಿದೆ. ಯಲಹಂಕ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇದು. ಹಾಗಾಗಿ ನೀವು ಕೂಡ ಡೇಟಿಂಗ್ ಆಪ್ ಬಳಕೆ ಮಾಡೋರು ಆದ್ರೆ ಎಚ್ಚರ ವಹಿಸಲೇಬೇಕಾಗತ್ತೆ. ಗ್ರಿಂಡರ್ ಡೇಟಿಂಗ್ ಆಪ್ ಬಳಸ್ತಾ ಇದ್ದಂತ ವ್ಯಕ್ತಿಗೆ ಥಳಿಸಲಾಗಿದೆ. ಸಲಿಂಗಕಾಮಿಗಳು ಬಳಸುವಂತಹ ಡೇಟಿಂಗ್ ಆಪ್ ಮೂಲಕ ಹಲವರು ಪರಸ್ಪರ ಸಂಪರ್ಕದಲ್ಲಿ ಇರ್ತಾರೆ, ಫ್ರೆಂಡ್ಶಿಪ್ ಅನ್ನ ಬೆಳೆಸ್ಕೊಳ್ತಾರೆ. ನಂತರ ಪ್ರೀತಿ, ಸ್ನೇಹ ಈ ರೀತಿಯಾಗಿ ಕೆಲವೊಂದಿಷ್ಟು ಜನ ರಿಲೇಶನ್ಶಿಪ್ ನಲ್ಲಿ ಇರ್ತಾರೆ. ಆ ಆಪ್ ನ ಮೂಲಕ ಹಲವರ ಪರಸ್ಪರ ಸಂಪರ್ಕವಾಗುತ್ತೆ. 1.5 ವರ್ಷದಿಂದ ಇಂಜಿನಿಯರ್ ಒಬ್ರು ಈ ಆಪ್ ಅನ್ನ ಯೂಸ್ ಮಾಡ್ತಾ ಇದ್ರು. ಇತ್ತೀಚೆಗೆ ಆಪ್ ಮೂಲಕವಾಗಿ ಯುವಕನ ಪರಿಚಯ ಆಗುತ್ತೆ. ಪರಸ್ಪರ ಇಬ್ಬರು ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಮೇ 1ರಂದು ಭೇಟಿಯಾಗುವಂತೆ ಯುವಕ ಕರೆದಿರ್ತಾನೆ. ಯಲಹಂಕದ ಪಾಲನಹಳ್ಳಿ ಗೇಟ್ ಬಳಿ ಭೇಟಿಗಾಗಿ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಯುವಕನ ಭೇಟಿಗೆ ಅಂತ ಹೇಳಿ ಆ ಇಂಜಿನಿಯರ್ ತೆರಳಿರ್ತಾರೆ. ಈ ವೇಳೆ 4ರಿಂದ ಇಂಜಿನಿಯರ್ಗೆ ಬೆದರಿಕೆ ಹಾಕುವಂತ ಕೆಲಸ ಆಗಿದೆ. ಸಲಿಂಗಕಾಮಿ ಅಂತ ಹೇಳಿ ನಿನ್ನ ಬಗ್ಗೆ ಇಲ್ಲ ಸಲ್ಲದ ಪ್ರಚಾರವನ್ನ ನಾವು ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ. ಮೊಬೈಲ್ ಕಸಿದು UPI ಪಾಸ್ವರ್ಡ್ ಹೇಳುವಂತೆ ಆತನಿಗೆ ಒತ್ತಾಯವನ್ನ ಮಾಡಿದ್ದಾರೆ. ಆತ ಪಾಸ್ವರ್ಡ್ ಹೇಳುವುದಕ್ಕೆ ನಿರಾಕರಿಸ್ತಾನೆ. ನೀನು ಪಾಸ್ವರ್ಡ್ ಹೇಳ್ತಾ ಇಲ್ಲ ಅಂತ ಹೇಳಿ ವ್ಯಕ್ತಿಯ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿದ್ದಾರೆ. ದೇಹದ ಹಲವು ಭಾಗಗಳಿಗೆ ಚಾಕು ಇರಿದಿದ್ದಾರೆ ಈ 4 ಆರೋಪಿಗಳು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಹಣ ವಸೂಲಿಗಾಗಿ ಯಾವ ಲೆವೆಲ್ಗೆ ಇಳಿತಾರೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಸದ್ಯ ಆರೋಪಿಗಳು ಯಾರು, ಆರೋಪಿಗಳ ಹಿನ್ನೆಲೆ ಏನು, ಸದ್ಯ ಇಂಜಿನಿಯರ್ನ ಸ್ಥಿತಿ ಏನಾಗಿದೆ, ಅವರ ಪ್ಲಾನ್ಸ್ ಏನಾಗಿತ್ತು? ದಿವ್ಯಾ, ಈ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಡೇಟಿಂಗ್ ಆಪ್ಗಳೇನಿದೆ, ಆ ಡೇಟಿಂಗ್ ಆಪ್ಗಳನ್ನ ಬಳಸುವಂತವರ ಸಂಖ್ಯೆ ದಿನಕ್ಕೆ ಜಾಸ್ತಿ ಆಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಒಬ್ಬರಿಗೆ ಒಬ್ಬರು ಪರಿಚಯ ಇಲ್ದಿದ್ರು ಕೂಡ ಡೇಟಿಂಗ್ ಆಪ್ ನಲ್ಲಿ ಕೆಲ ದಿನಗಳಲ್ಲೇ ಪರಿಚಯ ಮಾಡಿಕೊಂಡು ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡು ಬೇರೆ ಬೇರೆ ಸ್ಥಳಗಳಲ್ಲಿ ಮೀಟ್ ಆಗುವಂತಹ ಪ್ರಕ್ರಿಯೆಯಲ್ಲಿ ತೊಡಕೊಳ್ತಾರೆ. ಅದರ ಮುಂದುವರಿದ ಭಾಗವಾಗಿ ಒಂದು ಗ್ರಿಂಡರ್ ಅನ್ನೋ ಒಂದು ಆಪ್ ಏನಿದೆ, ಇದು ಸಲಿಂಗಕಾಮಿಗಳು ಬಳಸುವಂತಹ ಒಂದು ಡೇಟಿಂಗ್ ಆಪ್ ಇದು. ಅಂದ್ರೆ ಯುವಕರ ಸಾಂಗತ್ಯವನ್ನ ಬೆಳೆಸುವಂತಹ ಒಂದು ಡೇಟಿಂಗ್ ಆಪ್. ಈ ಒಂದು ಡೇಟಿಂಗ್ ಆಪ್ ನಲ್ಲಿ ಒಬ್ಬ ಇಂಜಿನಿಯರ್ ಅಂದ್ರೆ ತೊಡ್ಕೊಂಡಿರ್ತಾನೆ. ಕಳೆದ 1.5 ವರ್ಷದಿಂದಲೂ ಕೂಡ ಈತ ಈ ಡೇಟಿಂಗ್ ಆಪ್ ನಲ್ಲಿ ಇರ್ತಾನೆ. ಇತ್ತೀಚೆಗೆ ಈತನಿಗೆ ಯುವಕನೊಬ್ಬ ಪರಿಚಯ ಆಗ್ತಾನೆ. ಪರಿಚಯ ಆಗಿ ತದನಂತರ ನಂಬರ್ ಕೂಡ ಎಕ್ಸ್ಚೇಂಜ್ ಆಗುತ್ತೆ. ನಂಬರ್ ಎಕ್ಸ್ಚೇಂಜ್ ಆಗಿ ಒಬ್ಬರಿಗೊಬ್ರು ಮೀಟ್ ಆಗೋದಕ್ಕೆ ಕೂಡ ಪ್ಲಾನ್ ಆಗುತ್ತೆ. ಅಂದ್ರೆ ಮೇ 1ನೇ ತಾರೀಕು ಮೀಟ್ ಆಗೋದಕ್ಕೆ ಪ್ಲಾನ್ ಆಗುತ್ತೆ. ಹೀಗಾಗಿ ಯಲಹಂಕ ಪೊಲೀಸ್ ಠಾಣಾ ವ್ಯಾಪ್ತಿಯ ಈ ಪಾಲನಹಳ್ಳಿ ಗೇಟ್ ಬಳಿ ಭೇಟಿ ಫಿಕ್ಸ್ ಆಗುತ್ತೆ. ಅದರಂತೆ ಯುವಕನ ಭೇಟಿಗೆ ಇಂಜಿನಿಯರ್ ಕೂಡ ಬಂದಿರ್ತಾನೆ. ಬಂದಂತಹ ವೇಳೆ ಇಲ್ಲೇ 4 ಆರೋಪಿಗಳು ಇರ್ತಾರೆ. ಈತನನ್ನ ಕಾರಲ್ಲಿ ಕುಂದಿರಿಸ್ಕೊಂಡು ನೇರವಾಗಿ ಬೇರೆ ಒಂದು ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗ್ತಾರೆ. ಅದಾದ ಮೇಲೆ ಅಲ್ಲಿ ಆತನಿಗೆ ಬೆದರಿಕೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀನು ಸಲಿಂಗಕಾಮಿ ಅಂತ ನಾವು ಎಲ್ಲಾ ಕಡೆ ಪೋಸ್ಟ್ ಮಾಡ್ತೇವೆ, ನಿನ್ನ ಬಗ್ಗೆ ಪ್ರಚಾರ ಮಾಡ್ತೇವೆ ಅನ್ನೋ ಆಂಗಲ್ ಅಲ್ಲಿ ಆತನಿಗೆ ಬೆದರಿಕೆ ಹಾಕ್ತಾರೆ. ಮೊಬೈಲ್ ಕಿತ್ಕೊಂಡು UPI ಪಾಸ್ವರ್ಡ್ ಅನ್ನ ಹೇಳುವಂತ ಒತ್ತಾಯ ಮಾಡ್ತಾರೆ. ಯಾವಾಗ ಆತ UPI ಪಾಸ್ವರ್ಡ್ ಅನ್ನ ಹೇಳೋದು, ತಮ್ಮ ಬಳಿ ಇದ್ದಂತಹ ಈ ಚೂರಿಯಿಂದ ತೊಡೆ ಭಾಗ ಮತ್ತು ಬೇರೆ ಬೇರೆ ಭಾಗಗಳಿಗೂ ಕೂಡ ಇರಿತಾರೆ. ಇದರಿಂದಾಗಿ ನನ್ನನ್ನ ಕೊಂದು ಬಿಡ್ತಾರೆ ಅನ್ನೋ ಒಂದು ಭಯಕ್ಕೆ ಈತ ಪಾಸ್ವರ್ಡ್ ಕೂಡ ಹೇಳ್ತಾನೆ. 16,000 ರೂಪಾಯಿ ಹಣವನ್ನ ವರ್ಗಾವಣೆ ಮಾಡ್ಕೊಳ್ತಾರೆ ಮತ್ತು ಆತನನ್ನ ಅಲ್ಲೇ ನಿರ್ಜನ ಪ್ರದೇಶದಲ್ಲೇ ಬಿಟ್ಟು ಎಸ್ಕೇಪ್ ಕೂಡ ಆಗ್ತಾರೆ. ಹೀಗಾಗಿ ತನ್ನ ಸ್ನೇಹಿತನ ಬಗ್ಗೆ ಕರೆ ಮಾಡಿದಂತಹ ಈತ ಇಂಜಿನಿಯರ್ ಏನಿದ್ದಾನೆ, ಈಗ ಖಾಸಗಿ ಆಸ್ಪತ್ರೆಗೆ ಹೋಗಿ ದಾಖಲಾಗ್ತಾನೆ. ಅದಾದ್ಮೇಲೆ ಪೊಲೀಸರಿಗೂ ಕೂಡ ಮಾಹಿತಿ ಹೋಗುತ್ತೆ. ಪೊಲೀಸರು ಮುಂದೆ ನಡೆದ ಘಟನೆ ಬಗ್ಗೆ ವಿವರಣೆಯನ್ನು ಕೂಡ ಕೊಡ್ತಾನೆ. ಅದಾದ್ಮೇಲೆ ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಇನ್ನು ಕ್ಷಿಪ್ರಗತಿಯಲ್ಲಿ ಕಾರ್ಯಾಚರಣೆ ನಡೆಸಿದಂತಹ ಅಧಿಕಾರಿಗಳೇನಿದ್ದಾರೆ, ಈಗ ಸದ್ಯಕ್ಕೆ ಕಾನೂನು ಸಂಘರ್ಷಕ್ಕೊಳಗಾದ 2 ಬಾಲಕರು ಮತ್ತು ಈ ದರ್ಶನ್ ಮತ್ತೆ ರಾಜೇಶ್ ಅನ್ನೋರಿದ್ದಾರೆ, ಇವರನ್ನ ಬಂಧನ ಮಾಡಿದ್ದಾರೆ. ಮತ್ತು ಕಾನೂನು ಸಂಘರ್ಷಕ್ಕೊಳಗಾದಂತಹ 2 ಬಾಲಕರನ್ನ ಬಾಲಮಂದಿರಕ್ಕೆ ಶಿಫ್ಟ್ ಕೂಡ ಮಾಡಿದ್ದಾರೆ. ಇನ್ನು ತನಿಖೆ ವೇಳೆ ಒಂದು ಶಾಕಿಂಗ್ ವಿಚಾರ ಗೊತ್ತಾಗಿದೆ. ಇದೇ ಡೇಟಿಂಗ್ ಆಪ್ ಮೂಲಕವಾಗಿ 8ರಿಂದ 9 ಜನಕ್ಕೆ ಇದೇ ರೀತಿಯಾಗಿ ಆರೋಪಿಗಳು ಕರೆಸಿ ಅವರಿಂದ ಹಣ ವಸೂಲಿ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ ಕೂಡ ಇದೆ. ಈ ಬಗ್ಗೆನೂ ಕೂಡ ಯಾರಾದ್ರೂ ಪ್ರಕರಣ ದಾಖಲು ಮಾಡ್ತಾರೆ, ಅವರ ವಿರುದ್ಧವಾಗ ಅವರ ಒಂದು ಕಂಪ್ಲೇಂಟ್ ಅನ್ನು ಕೂಡ ಕನ್ಸಿಡರ್ ಮಾಡಿಕೊಂಡು ತನಿಖೆ ನಡೆಸೋದಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಒಟ್ಟಾರೆಯಾಗಿ ಬಂಧಿತರಿಂದ ಈಗ ಒಂದು ಚಾಕು ಆಗಿರ್ಬೋದು, 4 ಮೊಬೈಲ್ ಆಗಿರ್ಬೋದು, ಬೈಕ್ ಕೂಡ ಸೀಸ್ ಮಾಡಲಾಗಿದೆ ಮತ್ತು ತನಿಖೆ ಕೂಡ ಮುಂದುವರೆದಿದೆ. ಒಟ್ಟಾರೆ ಏನಾದರೂ ಡೇಟಿಂಗ್ ಆಪ್ ನಲ್ಲಿ ಯಾರಾದ್ರೂ ಕೂಡ ಪರಿಚಯ ಮಾಡ್ಕೊಳ್ಳುವಂತಹ ಬಿಫೋರ್ ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಈ ರೀತಿಯಾದ ಪ್ರಕರಣಗಳಾಗುತ್ತೆ. ಸದ್ಯಕ್ಕೆ ಈಗ ತನಿಖೆ ನಡೆಸೋದಕ್ಕೆ ಪೊಲೀಸರು ಕೂಡ ಹೆಚ್ಚಿನ ತನಿಖೆ ನಡೆಸೋದಕ್ಕೆ ಪೊಲೀಸರು ಮುಂದಾಗಿರುವಂತದ್ದು.
ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.